ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಎಂದರೆ ಪಾರ್ವತಿ. ಮುತ್ತೈದೆಯಾದ ಗೌರಿ ಪೂಜೆಯನ್ನು ಅತ್ಯಂತ ಮಂಗಳಕರವಾಗಿ ಮತ್ತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬರು ಆಚರಿಸುತ್ತಾರೆ. ಈ ಹಿಂದೆ ಬಂದಿರತಕ್ಕಂಥ ಶ್ರಾವಣ ಮಾಸದಲ್ಲಿ ನಾವು ಮಂಗಳ ಗೌರಿ ವ್ರತವನ್ನು ಆಚರಿಸಿದ್ದೇವೆ. ಈ ಗೌರಿ ಹಬ್ಬ ಬಂದುಬಿಟ್ಟು ಗಣೇಶ ಬರುವ ಮುಂಚಿನ ದಿನ ನಾವು ಗೌರಿಯನ್ನು ಮೊದಲು ಆಹ್ವಾನ ಮಾಡ್ಕೊಳ್ತಾರೆ. ಆ ಗೌರಿ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿ. ಗೌರಿ ಅಂದರೆ ಗೌರಿ ಮೂರ್ತಿಯನ್ನು ಅಂದು ನಾವು ಮನೆಗೆ ತಂದು ಹಬ್ಬದ ಆರಂಭವನ್ನು ಮಾಡುತ್ತೇವೆ. ಆವತ್ತಿನ ದಿನ ಎಲ್ಲ ಹೆಂಗಸರು ಮಂಗಳ ಸ್ವರೂಪವಾದ ವಸ್ತುಗಳಿಂದ ದೇವಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆ ಎಂದರೆ ಗಣೇಶನನ್ನು ಮನೆಗೆ ತಂದು ಪೂಜೆ ಮಾಡಿದಾಗ ಸಕಾರಾತ್ಮಕ ಶಕ್ತಿ ಹೆಚ್ಚು ಆಗುವುದರಿಂದ ಅವುಗಳಿಂದುಂಟಾಗುವ ಆವರ್ತಗಳನ್ನು ಗೌರಿ ಮಾತ್ರ ನಿಯಂತ್ರಿಸಲು ಸಾಧ್ಯ. ಹಾಗಾಗಿ ಗಣೇಶ ಚತುರ್ಥಿಯ ಮುನ್ನಾ ದಿನವೇ ಗೌರಿ ದೇವಿಯನ್ನು ನಾವು ಕೆಲವರು ಗೌರಿ ತಗೊಂಡು ಬರ್ತಾರೆ, ಮಣ್ಣಿಂದ ಮಾಡಿರೋದು. ಕೆಲವರು ದೇವಸ್ಥಾನಗಳಲ್ಲಿ, ಕೆಲವೊಬ್ಬರು ಮನೆಗಳಲ್ಲಿ ಗೌರಿ ಪೂಜೆ ಮಾಡ್ತಾರೆ. ಹಿರಿಯರು ಇರೋರು ಮನೇಲಿ, ಅವ್ರ ಮನೇಲಿ ಪದ್ಧತಿ ಇರುತ್ತೆ. ಅವ್ರ ಮನೆಗೆ ಬಂದು ಈ ಗಣೇಶ ಬರೋದಕ್ಕಿಂತ ಮುಂಚೆ ಕೆಲವರು ಒಂದಿನ ಬಂದು ಪೂಜೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಕೆಲವರು ಅರಿಶಿಣದ ಗೌರಿ ಮಾಡ್ತಾರೆ, ಕೆಲವರು ಮರಳಿನ ಗೌರಿ ಅಂತಲೂ ನಾನು ಕೇಳಿದ್ದೀನಿ, ಅದನ್ನು ಸಹ ಮಾಡ್ತಾರೆ. ಅವ್ರವ್ರ ಮನೆ ಪದ್ಧತಿ ಏನಿರುತ್ತೋ ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳಿಗೆ ಮೀಸಲಾದ ಈ ಹಬ್ಬಗಳಲ್ಲಿ ಪ್ರಮುಖ ಹಬ್ಬ ಎಂದರೆ ಗೌರಿ ಹಬ್ಬ. ಹಿಂದೂ ಮಹಿಳೆಯರು ಗೌರಿ ಪೂಜೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಇದು ಪ್ರತಿ ಮನೆಯಲ್ಲಿ ಸೌಭಾಗ್ಯವನ್ನು ತರುವಂತಹ ಒಂದು ಹಬ್ಬವಾಗಿದೆ. ದೇವರಲ್ಲಿಯೇ ಅತಿ ಶಕ್ತಿಯುತವಾದ ಆದಿಶಕ್ತಿಯ ಅವತಾರವೆಂದೇ ಗೌರಿ ದೇವಿಯನ್ನು ಪರಿಗಣಿಸಲಾಗುತ್ತದೆ. ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಉಪವಾಸ ವ್ರತ ಆಚರಿಸುತ್ತಾರೆ. ವಿವಾಹಿತ ಹೆಂಗಸರು ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲೆಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸಿದರೆ ಅವಿವಾಹಿತ ಮಹಿಳೆಯರು ಒಳ್ಳೆಯ ಕಂಕಣ ಭಾಗ್ಯ ಕೂಡಿ ಬರಲೆಂದು ವ್ರತವನ್ನು ಆಚರಿಸುವುದು ಎಂಬ ವಾಡಿಕೆ ಇದೆ. ವೀಕ್ಷಕರೇ, ಇದಿಷ್ಟು ಗೌರಿ ಹಬ್ಬದ ಆಚರಣೆಯ ಬಗ್ಗೆ ಮಹತ್ವ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಒಂದು ವಿಶೇಷ ಮಾಹಿತಿ ಅಂತಲೇ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.